ಹಾಯ್, ನಾವಿವತ್ತು ಝ್ಲೇಡ್ ಬಾಲ್ಸ್ಟಿಕ್ ಲೈಟ್ ಪ್ಲಸ್ ಬಾಡಿ ಟ್ರಿಮ್ಮರ್ನ ಅನ್ಬಾಕ್ಸ್ ಮಾಡಿ ನೋಡೋಣ. ಈ ಟ್ರಿಮ್ಮರ್ ಸ್ಪೆಷಲ್ ಏನಪ್ಪಾ ಅಂತಂದ್ರೆ ಇದನ್ನ ಬಾಡಿ ಮೇಲೆ ಎಲ್ಲಾದ್ರೂ ಯೂಸ್ ಮಾಡಬಹುದು, ಸ್ಕಿನ್ ಕಟ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಅದನ್ನ ಕೂಡ ಚೆಕ್ ಮಾಡಿ ನೋಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ಪಾಕೆಟ್ ವರ್ಲ್ಡ್. ಈಗ ಅನ್ಬಾಕ್ಸ್ ಮಾಡಿ ಬಾಕ್ಸ್ ಒಳಗಡೆ ಏನೇನು ಐಟಮ್ಸ್ ಇದೆ ಅಂತ ನೋಡೋಣ. ಬಾಕ್ಸ್ ಮೇಲೆ ಝ್ಲೇಡ್ ಬಾಲ್ಸ್ಟಿಕ್ ಲೈಟ್ ಪ್ಲಸ್ ವಾಟರ್ ಪ್ರೂಫ್ ಫುಲ್ ಬಾಡಿ ಟ್ರಿಮ್ಮರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಟ್ರಿಮ್ಮರ್ ಡಿಸೈನ್ ನ ಡಿಸ್ಪ್ಲೇ ಮಾಡಿದ್ದಾರೆ, ಟೈಪ್ ಸಿ ನ ಹೈಲೈಟ್ ಮಾಡಿದ್ದಾರೆ. ಇದ್ರ ಬಾಕ್ಸ್ ಪ್ಯಾಕೇಜಿಂಗ್ ಚೆನ್ನಾಗಿದೆ. ಬಾಕ್ಸ್ ಓಪನ್ ಮಾಡಿದಾಗ ಮೊದಲನೇದಾಗಿ ಟ್ರಿಮ್ಮರ್ ಇರುತ್ತೆ, ಅದನ್ನ ಸೈಡಲ್ಲಿ ಇಟ್ಟು ಇನ್ನೂ ಏನೇನಿದೆ ಅಂತ ನೋಡೋಣ. ಯೂಸರ್ ಮ್ಯಾನ್ಯುವಲ್ ಕೊಟ್ಟಿದ್ದಾರೆ, ಹಾಗೆ ವಾರಂಟಿ ರಿಜಿಸ್ಟ್ರೇಷನ್ QR ಕೋಡ್ ಸ್ಕ್ಯಾನರ್ ಪ್ರೊವೈಡ್ ಮಾಡಿದ್ದಾರೆ. ಇದು 1 ಇಯರ್ ವಾರಂಟಿ ಜೊತೆಗೆ ಬರುತ್ತೆ. ಹಾಗೆ ಬ್ಯಾಕ್ ಸೈಡ್ ನೋಟ್ ಪ್ರೊವೈಡ್ ಮಾಡಿದ್ದಾರೆ, ಸ್ಮೂತ್ ಆಗಿ ಯೂಸ್ ಮಾಡಿ, ಹಾರ್ಡ್ ಆಗಿ ಯೂಸ್ ಮಾಡಬೇಡಿ ಅಂತ. ಯೂಸ್ ಮಾಡುವಾಗ ಟ್ರಿಮ್ಮರ್ ಬ್ಲೇಡ್ಸ್ ಫೇಸಿಂಗ್ ಅಪ್ವರ್ಡ್ಸ್ ಅಂತ ಕೊಟ್ಟಿದ್ದಾರೆ, ಅಂದ್ರೆ ಈ ತರ ಯೂಸ್ ಮಾಡಬೇಕು ಅಂತ. ಅದನ್ನ ಡೌನ್ ಸೈಡ್ ಮಾಡಿ ಯೂಸ್ ಮಾಡಬೇಡಿ ಅಂತ ಮೆನ್ಷನ್ ಮಾಡಿದ್ದಾರೆ. ಆಮೇಲೆ ಬ್ರಷ್ ಕೊಟ್ಟಿದ್ದಾರೆ ಕ್ಲೀನ್ ಮಾಡ್ಲಿಕ್ಕೆ. ಹಾಗೆ USB ಟು ಟೈಪ್ ಸಿ ಕೇಬಲ್ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ 2 ಅಡ್ಜಸ್ಟೇಬಲ್ ಕ್ಲಿಪ್ಸ್ ನ ಕೊಟ್ಟಿದ್ದಾರೆ. ಫೈನಲ್ ಆಗಿ ಟ್ರಿಮ್ಮರ್ ಇರುತ್ತೆ. ಟ್ರಿಮ್ಮರ್ ಡಿಸೈನ್ ಸಿಂಪಲ್ ಆಗಿರುತ್ತೆ, ಸ್ಮಾಲ್ ಸೈಜ್ ಅಲ್ಲಿ ಇರುತ್ತೆ, ಈಸಿಯಾಗಿ ಕ್ಯಾರಿ ಮಾಡಬಹುದು. ನೆಕ್ಸ್ಟ್ ಟ್ರಿಮ್ಮರ್ ಓವರ್ ವ್ಯೂ ಬಗ್ಗೆ ಮಾತಾಡೋದಾದ್ರೆ ಹಾರ್ಡ್ ಪ್ಲಾಸ್ಟಿಕ್ ಜೊತೆಗೆ ಬರುತ್ತೆ, ಮ್ಯಾಟ್ ಬ್ಲ್ಯಾಕ್ ಫಿನಿಶ್ ಅಲ್ಲಿ ಇರುತ್ತೆ. ಹಾಗೆ ಇಲ್ಲಿ ಈ ಬ್ಲೇಡ್ಸ್ ನೋಡಬಹುದು, ಸೆರಾಮಿಕ್ ಬ್ಲೇಡ್ಸ್ ಜೊತೆಗೆ ಬರುತ್ತೆ. ಇದರಿಂದ ಟ್ರಿಮ್ ಮಾಡುವಾಗ ಸ್ಕಿನ್ ಕಟ್ ಆಗದೆ ಇರೋಕೆ ಹೆಲ್ಪ್ ಆಗುತ್ತೆ. ಕಂಪನಿ ಕ್ಲೈಮ್ ಮಾಡ್ತಿರೋ ಪ್ರಕಾರ ಈ ಟ್ರಿಮ್ಮರ್ನ ಚೆಸ್ಟ್, ಆರ್ಮ್ಸ್, ಅಂಡರ್ ಆರ್ಮ್ಸ್, ಪ್ರೈವೇಟ್ ಪಾರ್ಟ್ಸ್, ಲೆಗ್ಸ್ಗೆ ಯೂಸ್ ಮಾಡಬಹುದು. ಇದನ್ನ ಡ್ರೈ ಸ್ಕಿನ್ ಆರ್ ವೆಟ್ ಸ್ಕಿನ್ ಮೇಲೆ ಕೂಡ ಯೂಸ್ ಮಾಡಬಹುದು, ಸ್ಕಿನ್ ಡ್ಯಾಮೇಜ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಈ ಟ್ರಿಮ್ಮರ್ ಹೆಡ್ ನ ರಿಮೂವ್ ಮಾಡ್ಲಿಕ್ಕಿರಲ್ಲ, ಇದು ಹೀಗೆ ಅಟ್ಯಾಚ್ ಆಗಿರುತ್ತೆ. ನಮಗೆ 2 ಕ್ಲಿಪ್ಸ್ ಕೊಟ್ಟಿದ್ದಾರೆ, ಅದರಿಂದ ನಾವು ಅಡ್ಜಸ್ಟ್ ಮಾಡ್ಕೋಬೇಕು ಯಾವ ಲೆಂತ್ ಅಲ್ಲಿ ಹೇರ್ ಕಟ್ ಮಾಡಬೇಕು ಅಂತ. ಇದನ್ನ ಹೇಗೆ ಕನೆಕ್ಟ್ ಮಾಡ್ಬೇಕಂತಂದ್ರೆ ಇಲ್ಲಿ ಲಾಕ್ಸ್ ಇರುತ್ತೆ, ಈ ರೀತಿ ಪ್ರೆಸ್ ಮಾಡಿ ಅಟ್ಯಾಚ್ ಮಾಡಬೇಕು. 2-3-4 mm ಬಂದು ಬಾಡಿ ಹೇರ್ ಕಾಂಬ್ ಅಂಡ್ 5-6-7 mm ಬಂದು ಬಿಯರ್ಡ್ ಸ್ಟೈಲಿಂಗ್ ಕಾಂಬ್. ಈ ತರ ಪುಷ್ ಮಾಡಿ ಲೆವೆಲ್ ಸೆಟ್ ಮಾಡ್ಕೋಬಹುದು. ಬಟ್ ಅದು ಅಟ್ಯಾಚ್ ಮಾಡಿ ಸೆಟ್ ಮಾಡೋಕೆ ಅಷ್ಟು ಈಸಿ ಇರಲ್ಲ, ಸ್ವಲ್ಪ ಇರಿಟೇಟಿಂಗ್ ತರ ಅನ್ಸುತ್ತೆ. ಇಲ್ಲಿ ಪವರ್ ಬಟನ್ ನ ನೋಡಬಹುದು. ಈ ಪವರ್ ಬಟನ್ ನ ಒಂದ್ಸಲ ಕ್ಲಿಕ್ ಮಾಡಿದ್ರೆ ಟ್ರಿಮ್ಮರ್ ಆನ್ ಆಗುತ್ತೆ, ಇನ್ನೊಂದ್ಸಲ ಕ್ಲಿಕ್ ಮಾಡಿದ್ರೆ ಪವರ್ ಆಫ್ ಆಗುತ್ತೆ. ಹಾಗೆ ಈ ಟ್ರಿಮ್ಮರ್ ಅಲ್ಲಿ ಟ್ರಾವೆಲ್ ಲಾಕ್ ಫೀಚರ್ ಇರುತ್ತೆ, ಅಂದ್ರೆ ಈ ಪವರ್ ಬಟನ್ ನ 3 ಸೆಕೆಂಡ್ಸ್ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಟ್ರಾವೆಲ್ ಲಾಕ್ ಆಕ್ಟಿವೇಟ್ ಆಗುತ್ತೆ. ಆಮೇಲೆ ಒಂದ್ಸಲ ಕ್ಲಿಕ್ ಮಾಡಿದ್ರೆ ಟ್ರಿಮ್ಮರ್ ಆನ್ ಆಗಲ್ಲ. ಟ್ರಾವೆಲ್ ಲಾಕ್ ಡಿಆಕ್ಟಿವೇಟ್ ಮಾಡ್ಬೇಕಂತಂದ್ರೆ ಮತ್ತೆ ಪವರ್ ಬಟನ್ ನ 3 ಸೆಕೆಂಡ್ಸ್ ಪ್ರೆಸ್ ಅಂಡ್ ಹೋಲ್ಡ್ ಮಾಡಿ ಇಟ್ಕೋಬೇಕು, ಡಿಆಕ್ಟಿವೇಟ್ ಆಗುತ್ತೆ. ಆಮೇಲೆ ಸಿಂಗಲ್ ಪ್ರೆಸ್ ಫೀಚರ್ ಆನ್ ಆಗುತ್ತೆ. ಪವರ್ ಬಟನ್ ಆನ್ ಮಾಡಿದ್ಮೇಲೆ ಆಟೋಮೆಟಿಕ್ ಆಗಿ LED ಲೈಟ್ ಆನ್ ಆಗುತ್ತೆ. ಈ ಲೈಟ್ಗೆ ಆನ್ ಆಫ್ ಸ್ವಿಚ್ ಇರಲ್ಲ, ಟ್ರಿಮ್ಮರ್ ಆನ್ ಆದಾಗ ಆಟೋಮೆಟಿಕ್ ಆಗಿ ಆನ್ ಆಗುತ್ತೆ. ಹಾಗೆ ಈ LED ಇರೋದ್ರಿಂದ ಡೀಪ್ ಪ್ಲೇಸಸ್ ಅಲ್ಲಿ ಈಸಿಯಾಗಿ ಟ್ರಿಮ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಈ ಟ್ರಿಮ್ಮರ್ IPX7 ವಾಟರ್ ರೆಸಿಸ್ಟೆಂಟ್ ಜೊತೆಗೆ ಬರುತ್ತೆ, ಅಂದ್ರೆ ಈ ಟ್ರಿಮ್ಮರ್ ನ ವಾಟರ್ ಅಲ್ಲಿ ಕೂಡ ಯೂಸ್ ಮಾಡಬಹುದು. ಇದು ರೀಚಾರ್ಜಬಲ್ ಫಾಸ್ಟ್ ಚಾರ್ಜಿಂಗ್ ಟೈಪ್ ಸಿ ಜೊತೆಗೆ ಬರುತ್ತೆ. ಇದು 0 to 100% ಚಾರ್ಜ್ ಆಗ್ಲಿಕ್ಕೆ 90 ಮಿನಿಟ್ಸ್ ಟೈಮ್ ತಗೊಳುತ್ತೆ. ಇದಕ್ಕೆ ಸೆರಾಮಿಕ್ ಬ್ಲೇಡ್ಸ್ ಇರೋದ್ರಿಂದ ಸ್ಕಿನ್ ಕಟ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ನೀವು ಇಲ್ಲಿ ನೋಡಬಹುದು, ಬಲೂನ್ಗೆ ಟ್ರಿಮ್ ಮಾಡುವಾಗ ಬಲೂನ್ ಬ್ಲಾಸ್ಟ್ ಆಗ್ತಿಲ್ಲ. ಸೆರಾಮಿಕ್ ಬ್ಲೇಡ್ಸ್ ಇರೋದ್ರಿಂದ ಸ್ಕಿನ್ ಕಟ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಡೆಮೋ ಇಲ್ಲಿ ನೀವು ನೋಡಬಹುದು. ಓವರ್ ಆಲ್ ಆಗಿ ಈ ಟ್ರಿಮ್ಮರ್ ನ ತಗೋಬೋದಾ ಅಂತಂದ್ರೆ ಅವ್ರು ಹೇಳ್ತಿರೋ ಪ್ರಕಾರ ಸ್ಕಿನ್ ಕಟ್ ಆಗಲ್ಲ, ಸ್ಮೂತ್ ಆಗಿ ಟ್ರಿಮ್ ಆಗುತ್ತೆ ಅಂತ. ಬಟ್ ಕಂಪ್ಲೀಟ್ 0 ಟ್ರಿಮ್ ಆಗಲ್ಲ, ಸ್ವಲ್ಪ ಹೇರ್ಸ್ ಇರೋದನ್ನ ನೀವು ಅಬ್ಸರ್ವ್ ಮಾಡ್ತೀರಾ, ಅದನ್ನ ಒಂದ್ಸಲ ನೀವು ಚೆಕ್ ಮಾಡ್ಕೊಳ್ಳಿ. ಈ ಟ್ರಿಮ್ಮರ್ ಪ್ರೈಸ್ ಬಂದು 1299 ರೂಪೀಸ್ಗೆ ಅಮೆಝಾನ್ ಅಲ್ಲಿ ಅವೈಲೇಬಲ್ ಇದೆ. ಈ ಟ್ರಿಮ್ಮರ್ ಲಿಂಕ್ ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಚೆಕ್ ಮಾಡ್ಕೋಬಹುದು. That's it guys, ಇದೇ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್ ದ ವಿಡಿಯೋ ಅಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಫಾರ್ ಮೋರ್ ಇಂಟ್ರೆಸ್ಟಿಂಗ್ ವಿಡಿಯೋಸ್. This is your signing off, Lucky from Lucky Pocket World. See you, bye bye now.